ನಮಸ್ತೆ, ನಾನು ಬಸವರಾಜು. ಕೆಲವು ವಾರಗಳ ಹಿಂದೆ, ತಿಂಗಳು ಅಲ್ಲ, ಸಿದ್ದರಾಮಯ್ಯ ಅವರ ಬಣ ಆ ಹಳೆಯ ಪಕ್ಷಕ್ಕೆ ಮರುಜೀವ ಕೊಡುತ್ತೆ ಅನ್ನುವಂತಹ ಚರ್ಚೆಗಳು ಹುಟ್ಕೊಂಡಿದ್ವು. ನಾಡಿನ ಬಹುಮುಖ್ಯ ರಾಜಕೀಯ ವಿಶ್ಲೇಷಕರು ಇಂಥದ್ದೊಂದು ಸುಳಿವನ್ನ ಕೊಟ್ಟು ಒಂದು ವಿಶ್ಲೇಷಣಾತ್ಮಕ ವರದಿಯನ್ನ ಪ್ರಕಟಿಸಿದ್ರು. ಅದನ್ನ ಬಹುಪಾಲು ಮಂದಿ ಓದಿದ್ರು. ಇತ್ತೀಚೆಗೆ ಖುದ್ದು ಕೇಂದ್ರ ಸಚಿವ JDS ನಾಯಕ ಕುಮಾರಸ್ವಾಮಿ ಅವರು ಕೂಡ ಸವಾಲು ಎಸೆದಿದ್ರು. ನಿಮಗೆ ತಾಕತ್ತಿದ್ರೆ, ದಮ್ ಇದ್ರೆ ಒಂದು ಪಕ್ಷ ಕಟ್ಟಿ 2 ಸ್ಥಾನನೋ 5 ಸ್ಥಾನನೋ ಗೆದ್ದು ತೋರಿಸಿ ಅಂತ ಹೇಳಿದ್ರು. ಇದಕ್ಕೆ ಪೂರಕವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ವಾತಾವರಣ ಹೇಗೆ ಹದಗೆಡ್ತಿದೆ. ಯಾರು ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಯನ್ನೂ ಗೆಲ್ಲೋಕಾಗದಂತಹ DK ಶಿವಕುಮಾರ್ ಅವರ ಬಣದ ಒಬ್ಬ ರಾಜ್ಯಸಭಾ ಸದಸ್ಯ ಅಲ್ಪಸಂಖ್ಯಾತರ ಬಹುದೊಡ್ಡ ಆಕ್ರೋಶ ಕಾಂಗ್ರೆಸ್ಗೆ ಬರುವಂತೆ ಮಾಡಿದ್ದು. ಸಮರ್ಥ್ ಶಾಮನೂರು ಅವರ ಆಯ್ಕೆಯ ಹಿಂದೆ ಅದೇ ರಾಜ್ಯಸಭೆಯ ಸದಸ್ಯ, ಇನ್ನೂ ಒಂದ್ಸಲ ಹೇಳ್ತೀನಿ, ಸಣ್ಣದೊಂದು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ 220 ಬೆಂಬಲ ಏನು ಗ್ರಾಮ ಸದಸ್ಯರಿರ್ತಾರೆ, ಮತದಾರರಿರ್ತಾರೆ. ಅವರಲ್ಲಿ ಕನಿಷ್ಠ 100 ಗ್ರಾಮಸ್ಥರ ಮತದಾರರ ಮತ ಪಡೆದು ಗೆಲ್ಲೋಕ್ಕೂ ಆಗದಂತಹ ವ್ಯಕ್ತಿ ಏನ್ ರಾಜ್ಯಸಭಾ ಸದಸ್ಯರಿದ್ದಾರೆ, ಬಹುದೊಡ್ಡ ಸಮುದಾಯದ ನಾಯಕರಿದ್ದಾರೆ. ಅವರ ಕಾರಣಕ್ಕೆ ಇವತ್ತು ಕಾಂಗ್ರೆಸ್ ಸ್ಥಿತಿ ಎಲ್ಲಿಗೆ ಬಂದು ನಿಲ್ತಿದೆ ಅಂದ್ರೆ, 2028ಕ್ಕೆ ಈ ಚಿತ್ರಣವೇ ಮುಂದುವರೆದ್ರೆ 33 ಸಚಿವರು, ಅದರಲ್ಲಿ 30 ಸಚಿವರು, ಇನ್ನೊಂದು 40 ಶಾಸಕರು, ಕನಿಷ್ಠ 70 ಶಾಸಕರು ಸೋಲುವ ಎಲ್ಲ ಸಾಧ್ಯತೆಗಳು ಇದ್ದೇ ಇದೆ. ಸೋಲಬೇಕು. ಯಾಕೆ? ಅವಕಾಶ ವಂಚಿತರಿಗೆ ಅವಕಾಶಗಳನ್ನು ಕಲ್ಪಿಸುತ್ತೆ ಕಾಂಗ್ರೆಸ್ ಅನ್ನೋ ಕಾರಣಕ್ಕೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಒಟ್ಟಿಗೆ ನಿಲ್ತಾರೆ. ಇವತ್ತು ರಾಜ್ಯದಲ್ಲಿ 135 ಸ್ಥಾನಗಳನ್ನ ಕಾಂಗ್ರೆಸ್ ಗಳಿಸಿದೆ 2023ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ. ಅಂದ್ರೆ ಅದಕ್ಕೆ ಕಾರಣ ಇದ್ಯಾರು ರಾಜ್ಯಸಭೆಯ ಸದಸ್ಯ ಅಲ್ಲ. ಮತ್ತು ನೋಡಿ, ಅಲ್ಪಸಂಖ್ಯಾತ ನಾಯಕರಲ್ಲೇನೆ ಡಿವೈಡ್ ಅಂಡ್ ರೂಲ್ ಪಾಲಿಸಿಯನ್ನು ಬಳಸುವ ಮೂಲಕ ಅವರ ಒಗ್ಗಟ್ಟನ್ನ ಛಿದ್ರ ಮಾಡಿರುವಂತದ್ದು ಯಾರು? DK ಶಿವಕುಮಾರ್ ಅವರ ಬಣ. ಏನಾಗ್ತಿದೆ? 80,000 ಮತದಾರರು ಅಲ್ಪಸಂಖ್ಯಾತರು ಇದ್ದಾರೆ ಅನ್ನೋದೇ ಆದ್ರೆ, ಸಾಮಾಜಿಕ ನ್ಯಾಯವನ್ನ ನಾವು ಪರಿಪಾಲನೆ ಮಾಡ್ತೀವಿ ಅನ್ನೋದಾದ್ರೆ, ನಮ್ಮ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ವಾತಾವರಣ ಇದೆ ಅನ್ನೋದೇ ಆದ್ರೆ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಾಗಿತ್ತು, ಕೊಡ್ಲಿಲ್ಲ. ಅವರು ಅವರ ಆಕ್ರೋಶವನ್ನು ಹೊರಹಾಕಿದ್ದಾರೆ. 2028ಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು. ಈಗಿನ ಬೆಳವಣಿಗೆಯನ್ನ ನೋಡಿದ್ರೆ 2028ಕ್ಕೂ ಒಂದು ವೇಳೆ ಸಮರ್ಥ್ ಶಾಮನೂರು ಈ ಚುನಾವಣೆಯಲ್ಲಿ ಸೋಲ್ತಾರೆ ಅನ್ನೋ ಕಾರಣಕ್ಕೇನೆ ಸಾಲು ಅಲ್ಪಸಂಖ್ಯಾತ ನಾಯಕರ ಮೂಲಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಆದೇಶದ ಮೇರೆಗೆ ರಾಜೀನಾಮೆಗಳನ್ನ ಪಡ್ಕೋತಿದ್ದಾರೆ. ಜಬ್ಬಾರ್ ಆಯ್ತು, ಅನಂತರದಲ್ಲಿ ಸಿದ್ದರಾಮಯ್ಯ ಅವರ ಅತ್ಯಾಪ್ತರ ಇಬ್ಬರ ರಾಜೀನಾಮೆ ಚರ್ಚೆ ನಡೀತಿರುವಂತಹ ಸಂದರ್ಭದಲ್ಲಿ ಈಗ ಅದೇ ಚರ್ಚೆ, ಹಳೆಯ ಚರ್ಚೆ, ಹೊಸ ಪಕ್ಷ ಅಲ್ಲ, ಹಳೆ ಪಕ್ಷಕ್ಕೆ ಮರುಜೀವ ತುಂಬುವ ಪ್ರಯತ್ನಗಳು ಇನ್ನು ಮುಂದೆ ಜೋರಾಗತ್ತೆ ಅನ್ನುವ ಮಾತಿಗೆ ಪುಷ್ಟಿ ನೀಡುವ ಎಲ್ಲ ವಾತಾವರಣ ಸೃಷ್ಟಿ ಆಗ್ತಿದೆ. ದೆಹಲಿಗೆ ಏನು ಸಂಪುಟ ಪುನರಚನೆ ಮಾಡಿ ನಮ್ಗೆ ಅವಕಾಶ ಕೊಡಿ ಅಂತ ಕೇಳೋಕ್ ಹೋಗಿದಾರಲ್ಲ 30 ಶಾಸಕರು, ಆ ಶಾಸಕರು ಅಲ್ಲಿ ಕಾಣ್ತಿರುವಂತದ್ದು 30, ಇನ್ನೂ 40 ಶಾಸಕರು, ಹಾಲಿ ಶಾಸಕರು ಒಟ್ಟಿಗೆ ನಿಂತಿದ್ದಾರೆ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ. DK ಶಿವಕುಮಾರ್ ಅವರ ಬಣ ಮಾಡಿರುವಂತಹ ಬಹುದೊಡ್ಡ ಎಡವಟ್ಟು 2028ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನುವಂತಹ ಕಾಂಗ್ರೆಸ್ ಕಾರ್ಯಕರ್ತರ ಗಟ್ಟಿತನ ಏನಿತ್ತು ಅದನ್ನ ಟೊಳ್ಳು ಮಾಡಿದೆ. ಬರಲ್ಲ. ಯಾಕೆ ಬರಬೇಕು? ಒಂದು ಜಾತಿ ಗಣತಿಯನ್ನ ನೇರ ವಿರೋಧಿಸುವಂತಹ ಲಿಂಗಾಯತ ಸಮಾಜದ ಅತಿದೊಡ್ಡ ನಾಯಕನ ವಿರುದ್ಧ ಶಿಸ್ತು ಕ್ರಮ ಆಗೋದಿಲ್ಲ. ಸಿದ್ದರಾಮಯ್ಯ ಅವರನ್ನು ಇಳಿಸಿ ಅಲ್ಲಿಗೆ DK ಶಿವಕುಮಾರ್ ಅವರನ್ನ ತಂದು ಕೂರಿಸಬೇಕು ಅನ್ನುವಂತಹ ಶಾಸಕರ ವಿರುದ್ಧ ಕಠಿಣ ಕ್ರಮ ಆಗೋದಿಲ್ಲ. ವಿನಾಕಾರಣ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ರಾಜಣ್ಣ ಅವರನ್ನ ಸಂಪುಟದಿಂದ ವಜಾಗೊಳಿಸುವಂತಹ ತಾಕತ್ತಿರುವಂತಹ ಸುರ್ಜೇವಾಲಾ ಟೀಮ್ಗೆ, DK ಶಿವಕುಮಾರ್ ಅವರ ಟೀಮ್ಗೆ ಯಾಕೆ ಜಾತಿ ಗಣತಿಯನ್ನ ನೇರ ಪ್ರೆಸ್ ಮೀಟ್ ಮಾಡಿ ವಿರೋಧಿಸಿದ ಶಾಮನೂರು ಶಿವಶಂಕರಪ್ಪ ಅವರ ವಿರುದ್ಧ ಕಠಿಣ ಕ್ರಮ ತಗೊಳ್ಳೋದಕ್ಕೆ ಆಗ್ಲಿಲ್ಲ? ಅಲ್ಪಸಂಖ್ಯಾತರು ಇವತ್ತು ಪ್ರಶ್ನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಜಾಫರ್ ಶರೀಫ್ ಅವರಿಂದ ಹಿಡಿದು ಇಲ್ಲಿಯ ತನಕ ಅಲ್ಪಸಂಖ್ಯಾತ ನಾಯಕರಲ್ಲೇ ಒಡಕನ್ನ ಮೂಡಿಸಿ ಅವರನ್ನ ಡಿವೈಡ್ ಮಾಡಿ ಇನ್ನೊಬ್ಬ ನಾಯಕನನ್ನ ಸೃಷ್ಟಿಸಿಕೊಳ್ಳುವ ಮೂಲಕ ಅಲ್ಪಸಂಖ್ಯಾತರಿಗೆ ಗತಿ ಇಲ್ಲ, ಮತಿ ಇಲ್ಲ, ವಿಧಿ ಇಲ್ಲ, ನಮಗೆ ಓಟ್ ಹಾಕ್ಬೇಕು, ಹಾಕ್ತಾರೆ
ಅನ್ನುವಂತಹ ಒಂದು ಅಲಿಖಿತ ಗ್ಯಾರಂಟಿಯನ್ನ ಇಟ್ಟುಕೊಂಡಿರುವಂತಹ ಕಾಂಗ್ರೆಸ್ನ ನಾಯಕರು, ಡಿ ಕೆ ಶಿವಕುಮಾರ್ ಅಂತಹ ನಾಯಕರು 2028 ಜೀವಮಾನದಲ್ಲಿ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅನ್ನೋದು ಕೂಡ ಮುಖ್ಯ. ನೋಡಿ, ಚರ್ಚೆ ಇದ್ದಿದ್ದಿಷ್ಟೇ. ಅಖಿಲ ಭಾರತ ಪ್ರಗತಿಪರ ಜನತಾದಳ, ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದಲ್ಲಿ ಸೃಷ್ಟಿಯಾದಂತಹ ಒಂದು ಪಕ್ಷ ಏನಿತ್ತು, ಇದೇ ಸಿದ್ದರಾಮಯ್ಯ ಅವರು JDS ತೊರೆದು ಕಾಂಗ್ರೆಸ್ಗೆ ಬರೋಕೆ ಮಧ್ಯೆ ಆ ಪಕ್ಷಕ್ಕೆ ಜೀವ ತುಂಬಿದ್ರು. ಸುಮಾರು 7-8 ಶಾಸಕರು ಅಲ್ಲೂ ಇದ್ರು. ಆ ಕುಮಾರಸ್ವಾಮಿ ಅವರ ಸವಾಲು ಒಂದೇ, ಪಕ್ಷ ಕಟ್ಟಿ 5 ಸ್ಥಾನ ಗೆಲ್ಲಿ. ಪಕ್ಷ ಒಬ್ಬನಿಂದ, ಒಂದು ಕುಟುಂಬದಿಂದ ಸಾಧ್ಯವೇ ಇಲ್ಲ, ಅದಾಗೋದಿಲ್ಲ. ಹಾಗಿದ್ರೆ ಮಿರಾಜುದ್ದೀನ್ ಪಾಟೀಲ್ ಯಾಕೆ ರಾಜ್ಯಾಧ್ಯಕ್ಷರಾಗಿದ್ರು? CM ಇಬ್ರಾಹಿಂ ಯಾಕೆ ರಾಜ್ಯಾಧ್ಯಕ್ಷರಾಗಿದ್ರು? ಅದೇ ಅಪ್ಪ ರಾಷ್ಟ್ರೀಯ ಅಧ್ಯಕ್ಷ, ಮಗ ರಾಜ್ಯಾಧ್ಯಕ್ಷ, ಮೊಮ್ಮಗ ಯುವ ರಾಜ್ಯಾಧ್ಯಕ್ಷ ಅಂತ ಮಾಡ್ಕೊಂಡು ಮುಗಿಸ್ಕೋಬೋದಿತ್ತು. ಯಾಕೆ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆದ್ರು? ಯಾಕೆ ಲಿಂಗಾಯತ ನಾಯಕರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾದ್ರು? ಪಕ್ಷ ಅನ್ನುವಂಥದ್ದು ಒಬ್ಬನಿಂದ, ಒಂದು ಕುಟುಂಬದಿಂದ ಸೃಜಿಸಿದ, ಕಟ್ಟಿದ ಪಕ್ಷ ಆಗೋದಿಲ್ಲ. ಹಂಗೇನಾದ್ರು ಆಗಿದ್ರೆ ಅದೊಂದು ಬಿಲ್ಡಿಂಗ್ ಆಗಿರುತ್ತೆ. ಇದು ನಮ್ದಪ್ಪ ಬಿಲ್ಡಿಂಗು, ನಮ್ಮಪ್ಪ ಕಟ್ಟಿದ್ರು, ನನ್ನ ಮಗ ಕಟ್ಟಿದಾನೆ, ನಾನು ಕಟ್ಟಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ. ಎಲ್ಲರ ಶ್ರಮ ಒಟ್ಟುಗೂಡಿದ್ರೆ ಮಾತ್ರ ಒಂದು ರಾಜಕೀಯ ಪಕ್ಷ ಬೆಳೆಯೋಕೆ ಸಾಧ್ಯ ಆಗುತ್ತೆ. ನೋಡಿ, ಇದು ಹುಲಿಗಳ ಲೆಕ್ಕ ಇರಬಹುದಾ, ರಣತಂತ್ರ ಇರಬಹುದಾ ಅನ್ನುವ ಅನುಮಾನ ಮೂಡಿಸೋದಕ್ಕೂ ಕಾರಣ 2008ರಿಂದ ಇಲ್ಲಿಯ ತನಕ ರಾಜ್ಯ ರಾಜಕಾರಣದ ದಿಕ್ಕು ದೆಸೆಗಳನ್ನು ಬದಲಿಸಿದ್ದು ಇಬ್ಬರೇ ಮಾಸ್ ಲೀಡರ್. ಒಬ್ರು ಸಿದ್ದರಾಮಯ್ಯ, ಮತ್ತೊಬ್ರು BS ಯಡಿಯೂರಪ್ಪ. ಆ ಕಾರಣಕ್ಕೋಸ್ಕರನೇ ಅವರಿಗೆ ಬೇಕಾದ ರೀತಿಯಲ್ಲಿ ರಾಜ್ಯಭಾರ ಮಾಡಿದ್ರು. 2 ಸಲ ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ರು, ಯಡಿಯೂರಪ್ಪ ಅವರು 4 ಸಲ ಮುಖ್ಯಮಂತ್ರಿ ಆದ್ರು. ಇನ್ನುಳಿದವ್ರಿಗೂ ಅವಕಾಶ ಸಿಕ್ತು, ಇಲ್ಲ ಅಂತಲ್ಲ. ಅರೆ, JDSಗೆ ಸಿಕ್ಕಿದ್ದೆಷ್ಟು? ಈಗ ಡಿ ಕೆ ಶಿವಕುಮಾರ್ ಅವರ ಬಣ, ಆ ಒಂದು ಸಮಾಜ, ಅಲ್ಪಸಂಖ್ಯಾತರ ಮತಗಳೇ ನಮಗೆ ಬೇಕಿಲ್ಲ, ಅವರು ವಿಧಿ ಇಲ್ಲದೆ ನಮಗೆ ಮತ ಹಾಕ್ತಾರೆ ಅನ್ನೋ ಕಾರಣಕ್ಕೆ ದಾವಣಗೆರೆಯ ಎಕ್ಸಾಂಪಲ್ ಅನ್ನ ಇಟ್ಕೊಂಡ್ರು. ಸಮರ್ಥ ಅವರ ಒಂದು ಸರಳ ಉದಾಹರಣೆ ಸಿಕ್ಕ ಮೇಲೂ ಕೂಡ ಅಲ್ಪಸಂಖ್ಯಾತರನ್ನ ಕ್ಲೀನ್ ಆಗಿ ಜೌರುವಂತಹ, ಕತ್ತರಿಸುವಂತಹ ಪ್ರಯತ್ನವನ್ನ ಆ ಟೀಮ್ ಮಾಡ್ತಿದೆ. ಇಲ್ಲಿಂದ ಗ್ರಾಮ ಪಂಚಾಯತಿ ಗೆಲ್ಲೋಕ್ಕೂ ಅರ್ಹತೆ, ಸಾಮರ್ಥ್ಯ ಇಲ್ಲದಂತಹ ವ್ಯಕ್ತಿಯನ್ನ ರಾಜ್ಯಸಭೆಗೆ ಕಳಿಸಿದಂತಹ ಡಿ ಕೆ ಶಿವಕುಮಾರ್ ಅವರು ಆ ರಾಜ್ಯಸಭೆಯ ಸದಸ್ಯನ ಮೂಲಕ ಸುರ್ಜೇವಾಲಾ ಅವರನ್ನ ಇಟ್ಕೊಂಡು ಗೇಮ್ ಮಾಡಿಸ್ತಿರುವಂತಹ ಜಬ್ಬಾರ್, ಜಮೀರ್ ಇಂತಹವರ ರಾಜೀನಾಮೆ ಪಡಿತಿರುವಂತಹ ಮತ್ತು ಸಿದ್ದರಾಮಯ್ಯ ಅವರ ಬಣಕ್ಕೆ ಬಹುದೊಡ್ಡ ಕೊಡಲಿ ಪೆಟ್ಟನ್ನ ಆಗ್ತಿರುವಂತಹ ಸಂದರ್ಭದಲ್ಲಿ ನೋ ಡೌಟ್ ದೇವರಾಜ್ ಅರಸು ಅಂತಹ ಹಿಂದುಳಿದ ನಾಯಕ ಕಾಂಗ್ರೆಸ್ಗೆ ಎದುರಾಗಿ ನಿಂತು 1 ಸಲ ಅಂತ ಹೊಡೆದಿದ್ದಕ್ಕೆ ಕಾಂಗ್ರೆಸ್ ಸ್ಥಿತಿ ಎಲ್ಲ ಬಂತು. ಸಾರಕೊಪ್ಪ ಬಂಗಾರಪ್ಪ ಅನ್ನುವಂತಹ ಅತ್ಯಂತ ಹಿಂದುಳಿದ ಸಮಾಜದ ಅತ್ಯಂತ ಪ್ರಖರ ಸೈದ್ಧಾಂತಿಕ ಬದ್ಧತೆ ಇದ್ದಂತಹ ನಾಯಕ ಹಿಂಗ್ ಹೊಡೆದ ಕೂಡಲೇ 34 ಸೀಟಿಗೆ ಬರುತ್ತೆ ಕಾಂಗ್ರೆಸ್. 100ರ ಗಡಿ ದಾಟಿ ಹೋಗ್ತಿತ್ತು, 150ರ ತನಕ. ಈಗ ಅಂಥದ್ದೇ ಸ್ಥಿತಿ ಕಾಂಗ್ರೆಸ್ಗೆ ಬರ್ತಿದೆ, ವಾತಾವರಣ ಸೃಷ್ಟಿ ಆಗ್ತಿದೆ. ಜಮೀರ್ ಅವರ ರಾಜೀನಾಮೆ ಅಲ್ಲ, ಇನ್ನೂ ರಿಸಲ್ಟೇ ಬಂದಿಲ್ಲ. ರಿಸಲ್ಟ್ ಬರ್ದಿದ್ರು ಅಲ್ಪಸಂಖ್ಯಾತರ ತಲೆದಂಡ ಆಗ್ತಿದೆ ಅನ್ನೋದಾದ್ರೆ ಯಾಕೆ ಜಾತಿ ಗಣತಿಯನ್ನ ವಿರೋಧಿಸಿದ ಶಾಮನೂರ್ ಅವರ ತಲೆದಂಡ ಮಾಡಲಿಲ್ಲ ಇವರು? ಕೇಳಬೇಕಾದಂತಹ ಪ್ರಶ್ನೆ. ಅಂದ್ರೆ ಅಲ್ಪಸಂಖ್ಯಾತರು ಅಂದ್ರೆ ಕಾಂಗ್ರೆಸ್ ಏನ್ ಅನ್ಕೊಂಡಿದೆ ಅಂದ್ರೆ ಅವರು ಜೀತಕ್ಕಿದ್ದಾರೆ, ಓಟ್ ಹಾಕೋದಕ್ಕಷ್ಟೇ ನಮ್ಮ ಜೊತೆಲಿ ಇರ್ತಾರೆ, ಅವ್ರಿಗೊಂದು ಅವಕಾಶ ಕೊಟ್ಟಿಲ್ಲ, ಕೊಡಬೇಕಾಗಿತ್ತು. 28ಕ್ಕೆ ಯಾಕೆ ಅವ್ರು ಮತ ಹಾಕ್ಬೇಕು? ಅದಕ್ಕೆ ಅವ್ರಿಗೆ ಆಲ್ಟರ್ನೇಟಿವ್ ಏನ್ ಬೇಕು? ಬಿಜೆಪಿನ ಒಂದು ಹಂತಕ್ಕೆ ಸಂಪೂರ್ಣವಾಗಿ ಬಿಜೆಪಿಗೆ ಮತ ಹಾಕಲ್ಲ. SDPI ಸೇಮ್, JDS ನೋಡಾಗಿದೆ. ಅದಕ್ಕೆ ಬದಲಾಗಿ ABPJD ಅಖಿಲ ಭಾರತ ಪ್ರಗತಿಪರ ಜನತಾದಳ ಒಂದು ವೇಳೆ ಮರುಜೀವ ಪಡ್ಕೊಂಡ್ರೆ ಅಲ್ಪಸಂಖ್ಯಾತರು ಕಟ್ಟು ಕದಲದೆ ಅಲ್ಲೇ ನಿಲ್ತಾರೆ. 40 ಸ್ಥಾನ ಗೆಲ್ತಾರ, 100 ಸ್ಥಾನ ಗೆಲ್ತಾರ ಸೆಕೆಂಡ್ರಿ. ಆದ್ರೆ ಸರಳವಾಗಿ 15 ಸ್ಥಾನಗಳನ್ನ ಖಂಡಿತವಾಗಿ ಗೆಲ್ಲುವಂತಹ ತಾಕತ್ತು ಅವರಿಗಿದೆ. ಹೇಗಿದ್ರು 70 ಶಾಸಕರು ಕಾಂಗ್ರೆಸ್ ಅಲ್ಲಿ ಗೆಲ್ಲುವ ಸಾಧ್ಯತೆ ತೀರಾ ವಿರಳ ಅನ್ನುವಂತಹ ಸತ್ಯ ಅರಿವಾದ ಮೇಲೂ ಕೂಡ ಅಲ್ಲೇ ಇರೋದ್ರ ಬದಲು ಹೊರಗೆ ಬಂದು ಒಂದು ಪಾಠ ಕಲಿಸಿದ್ರೆ ಮುಂದಿನ ಚುನಾವಣೆಗೆ ಹೇಗೆ ಬಂಗಾರಪ್ಪ ಅವ್ರು ಮತ್ತೆ ಹೊರಗೆ ಹೋಗಿದ್ದವ್ರು ಒಳಗೆ ಬಂದ್ರು. ಕಾಂಗ್ರೆಸ್ಗೂ ಗತಿ ಇಲ್ಲ, ಮತಿ ಇಲ್ಲ. ಅಹಿಂದವನ್ನ ಧಿಕ್ಕರಿಸಿದ್ರೆ ಕಾಂಗ್ರೆಸ್ ರಾಜ್ಯದಲ್ಲಿ 70ರ ಗಡಿ ದಾಟೋದಕ್ಕೂ ಸಾಧ್ಯವೇ ಇಲ್ಲ. ಇದೇ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸೋದರನನ್ನೇ ಗೆಲ್ಸ್ಕೊಳಕ್ ಆಗ್ಲಿಲ್ಲ. ಇನ್ನು 224 ವಿಧಾನಸಭಾ ಕ್ಷೇತ್ರದಲ್ಲಿ 113 ಗೆಲ್ಲೋಕ್ಕಾಗತ್ತಾ? ಹಾಗಿದ್ರೆ ಹಠಕ್ಕೆ ಬಿದ್ದು ಸಮರ್ಥ ಅವರಿಗೆ ಟಿಕೆಟ್ ಕೊಡಿಸಿದಂತಹ ಡಿ ಕೆ ಶಿವಕುಮಾರ್ ಬಣ
ಗೆಲ್ಸ್ಕೋಬೇಕಲ್ವಾ? ಅಲ್ಪಸಂಖ್ಯಾತರ ತಲೆದಂಡ ಮಾಡ್ತಿರೋದು ಯಾಕೆ? ಈ ಎಲ್ಲ ಅಂಶಗಳನ್ನ ನೋಡಿದ್ರೆ ಹುಲಿಗಣ ರಣತಂತ್ರ 28ಕ್ಕೆ ವ್ಯತ್ಯಾಸ ಆಗ್ಬಹುದು, ಮತ್ತೆ 33ಕ್ಕೆ ಅವಕಾಶ ಸಿಗತ್ತೆ. ಈ ಎಲ್ಲ ಅಂಶಗಳನ್ನ ತುಂಬಾ ಸೂಕ್ಷ್ಮವಾಗಿ ನೋಡಿದ್ರೆ ಈ ಹಿಂದೆ ಕೆಲ ವಾರಗಳ ಹಿಂದೆ ಕೊಟ್ಟಂತಹ ಒಂದು ರಾಜಕೀಯ ವಿಶ್ಲೇಷಣೆ ಏನಿತ್ತು, ಹಳೆ ಪಕ್ಷಕ್ಕೆ ಮರುಜೀವ ತುಂಬುತ್ತಾರೆ ಅನ್ನುವಂತಹ ಒಂದು ವಿಚಾರ ಏನಿತ್ತು, ಅದು ಜೀವ ಪಡ್ಕೊಳ್ತಿದೆ ಅನ್ನುವಂತಹ ಒಂದು ಅನುಮಾನ ಮೂಡ್ತಿದೆ. ನೀವೇನಂತೀರಿ? ಡಿ ಕೆ ಶಿವಕುಮಾರ್ ಅವರ ಬಣದ, ಸುರ್ಜೇವಾಲಾ ಅವರ ಸರ್ವಾಧಿಕಾರಿ ಧೋರಣೆಯ ಇಂತಹ ಲೆಕ್ಕಾಚಾರಗಳು 2028ಕ್ಕೆ ಕಾಂಗ್ರೆಸ್ ಅನ್ನ ಮತ್ತೆ ಅಧಿಕಾರಕ್ಕೆ ತರ್ತಾವೆ ಅನ್ನೋಕ್ಕಾಗುತ್ತೆ? ಇವರ ಗ್ಯಾರಂಟಿಗಳು, ಇವರ ಒಳ ಕಿತ್ತಾಟಗಳು, ಬೀದಿಲ್ ನಿಂತ್ಕೊಂಡು ಮಾತಾಡ್ತಾರೆ. ಯಾರು ಒಂದ್ಸಲ ಅದೃಷ್ಟ MLA-ಗಳಾದವರು, ಅವ್ರ ಜೀವಮಾನದಲ್ಲಿ ಇನ್ನು MLA ಆಗಲ್ಲ ಅಂತವ್ರೆಲ್ಲ ಮಾತಾಡ್ತಿದ್ದಾರೆ. ಈ ಎಲ್ಲ ಕಚ್ಚಾಟ ನೋಡಿದ್ರೆ 2028ಕ್ಕೆ ಕೇವಲ ಡಿ ಕೆ ಶಿವಕುಮಾರ್ ಅವರ ಬಣದ ಕಾರಣಕ್ಕೆ ಕಾಂಗ್ರೆಸ್, ಕೇವಲ ಡಿ ಕೆ ಶಿವಕುಮಾರ್ ಅವರ ಬಣದ ಕಾರಣಕ್ಕೆ, ಕೇವಲ ಡಿ ಕೆ ಶಿವಕುಮಾರ್ ಅವರ ಬಣದ ಕಾರಣಕ್ಕೆ ತನ್ನ ಅಸ್ತಿತ್ವವನ್ನ ದೊಡ್ಡ ಮಟ್ಟದಲ್ಲಿ ಕಳ್ಕೊಂಡು ಸಾಕಷ್ಟು ಸ್ಥಾನಗಳನ್ನ ಸೋಲಬೇಕಾಗಿ ಬರಬಹುದು. ನೀವೇನಂತೀರಾ? ಕಮೆಂಟ್ ಮಾಡಿ.